ಆತ ಇನ್ನೂ ಗಟ್ಟಿಯಾಗಿದ್ದಾನೆ, ಓಡಾಡ್ತಿದ್ದಾನೆ. ಜೀವಂತವಾಗಿರೋ ಅದೇ ವ್ಯಕ್ತಿ ದಾಖಲೆಗಳಲ್ಲಿ ಸತ್ತೇ ಹೋಗಿದ್ದಾನೆ. ಆತನ ಹೆಸರಲ್ಲಿ ರಾತ್ರೋರಾತ್ರಿ ಡೆತ್ ಸರ್ಟಿಫಿಕೇಟ್ ರೆಡಿಯಾಗಿದೆ. ಅಷ್ಟಕ್ಕೂ ಬದುಕಿದ್ದವನನ್ನ ಸಾಯಿಸಿದ್ದು ಯಾರು, ಯಾಕೆ ಅನ್ನೋ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಹೋದರ ಸತ್ತಿದ್ದಾನೆ ಅಂತ ಡೆತ್ ಸರ್ಟಿಫಿಕೇಟ್ ಪಡೆದ ಅಣ್ಣ. ಆಸ್ತಿ ಕಬಳಿಸಲು ಸುಳ್ಳು ದಾಖಲೆ ಸೃಷ್ಟಿ, ಬದುಕಿದ್ದ ತಮ್ಮ ಶಾಕ್. ಹೆಗಲ ಮೇಲೆ ಟವೆಲ್ ಹಾಕೊಂಡು ಓಡಾಡ್ತಿರೋ ರೈತ. ಜೀವಂತವಾಗಿರೋ ಈ ರೈತ ದಾಖಲೆಗಳ ಪ್ರಕಾರ ಸತ್ತೇ ಹೋಗಿದ್ದಾನೆ. ಈತನ ಆಸ್ತಿ ಕೂಡ ಈಗಾಗಲೇ ಬೇರೆಯವರ ಪಾಲಾಗಿದೆ. ಅಷ್ಟಕ್ಕೂ ಆಸ್ತಿಗಾಗಿ ಇಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ. ರಾಯಚೂರು ಜಿಲ್ಲೆ ಸಿರವಾರ ತಾಲೂಕಿನ ಕಲಂಗೇರ ಗ್ರಾಮದ ಬಸಪ್ಪ, ಮಾನಪ್ಪ, ಗಂಗಪ್ಪ ಅನ್ನೋ ಮೂವರು ಸಹೋದರರು ಇದ್ದಾರೆ. ಇವರಿಗೆ ಪಿತ್ರಾರ್ಜಿತ ಆಸ್ತಿ ಇದ್ದು ಎಲ್ಲರಿಗೂ ಸಮಪಾಲಾಗಿತ್ತು. ಈ ಬಸಪ್ಪನ ಪಾಲಿಗೆ 4 ಎಕರೆ 2 ಗುಂಟೆ ಜಮೀನು ಬಂದಿತ್ತು. ಆದ್ರೆ ಈತನ ಪಾಲಿನ ಆಸ್ತಿ ಕೂಡ ಅಣ್ಣಂದಿರ ಪಾಲಾಗಿದೆ. ಟ್ರ್ಯಾಕ್ಟರ್ ಅಪಘಾತದಲ್ಲಿ ಬಸಪ್ಪ ಸತ್ತು ಹೋದ ಅಂತ ಸುಳ್ಳು ದಾಖಲೆ. ಅಷ್ಟಕ್ಕೂ ಬಸಪ್ಪನ ಆಸ್ತಿ ಮೇಲೆ ಕಣ್ಣು ಹಾಕಿದ್ದ ಅಣ್ಣಂದಿರಾದ ಮಾನಪ್ಪ, ಗಂಗಪ್ಪ, ಸಹೋದರ ಬಸಪ್ಪ ಟ್ರ್ಯಾಕ್ಟರ್ ಅಪಘಾತದಲ್ಲಿ ಸತ್ತೋಗಿದ್ದಾನೆ ಅಂತ ಡೆತ್ ಸರ್ಟಿಫಿಕೇಟ್ ಮಾಡಿಸಿದ್ರು. ಇದೇ ಆಧಾರದಲ್ಲಿ ಆತನ ಪಾಲಿನ ಆಸ್ತಿ ನುಂಗಿ ಹಾಕಿದ್ರು. ಸತ್ತನಂತ ಡಾಕ್ಟರ್ದಾಗ ತೋರ್ಸ್ಯಾರ ನಮ್ಮನ್ನ ಸಹ. ಏನಂತ ಹೇಳಿದ್ರು ಸರ್, ಮತ್ತೆ ನಾವು ಸ್ವಲ್ಪ ಜಮೀನು ಆ ಕಡೆ ಈ ಕಡೆ ಹೆಣ್ಣುಡ್ರು ಇದ್ದು ರೀ, ಅವು ಸ್ವಲ್ಪ ದುಡಿಸ್ಕೊಂಡು ಬೆಂಗಳೂರಲ್ಲಿ ದುಡ್ಕಂತ ನಾನು ಮಾಡಿದೆ. ಸ್ವಲ್ಪ ಒಂದು 6 ಎಕರೆ ಹೆಚ್ಚಿಗೆ ಜಮೀನು ತಗೊಂಡಿನಿ ರೀ, ದುಡ್ದು ಕೇಸಿ ತಗೊಂಡದಕ್ಕೆ ಈಗ ಅವನಿಗೆ ಜಾಸ್ತಿ ಆಯ್ತು ಭೂಮಿ ಜಮೀನು ಅಂತ ಹೇಳಿ ಕೇಸಿ ಹೊಡೆದು ಹಿಂಗ ಈ ತರ ಮಾಡ್ಯಾರ. ಇನ್ನು ತನ್ನ ಹೆಸರಿಗೆ ಆಸ್ತಿ ಆಗ್ತಿದ್ದಂತೆ ಅದನ್ನ ಮಗ ಆಂಜನೇಯನ ಹೆಸರಿಗೆ ಮಾನಪ್ಪ ಗಿಫ್ಟ್ ಡಿಡ್ ಮಾಡಿಸಿದ್ದ. ಈ ಗೋಲ್ಮಾಲ್ಗೆ ಗ್ರಾಮ ಲೆಕ್ಕಾಧಿಕಾರಿಯು ಕೈ ಜೋಡಿಸಿರೋ ಆರೋಪ ಇದೆ. ಹೀಗಾಗಿ ನನಗೆ ನನ್ನ ಆಸ್ತಿ ಬೇಕು, ನಾನು ಬದುಕಿದ್ದೇನೆ ನೋಡಿ ಅಂತ ಬಸಪ್ಪ ಹೋರಾಟ ಮಾಡ್ತಿದ್ದಾರೆ. ಜಿಲ್ಲಾಧಿಕಾರಿಗಳಿಗೂ ದೂರು ಸಲ್ಲಿಸಿದ್ದಾರೆ. ಸೊ ಈಗ ಇದು ಫಸ್ಟ್ನೇ ಪ್ರಕರಣ ನನ್ನ ಗಮನಕ್ಕೆ ಬಂದಿದೆ. ಇವ್ರ ಮೇಲೆ ಯಾರು ನಮ್ಮ ಕಡೆಯಿಂದ ಅಥವಾ ನಮ್ಮ ಇಲಾಖೆ ಸಿಬ್ಬಂದಿಯಿಂದ ತಪ್ಪಾಗಿದ್ದರೆ ಅವ್ರ ಮೇಲೆ ಸ್ಟ್ರಾಂಗ್ ಆಗಿ ನಾವು ಆ್ಯಕ್ಷನ್ ತೊಗೊತೀವಿ. ಸೊ ಒನ್ಸು ನಾವು ಈ ಥರ ಕೆಲವ್ರ ಮೇಲೆ ತಪ್ಪಿತಸ್ಥರ ಮೇಲೆ ಸ್ಟ್ರಾಂಗ್ ಆ್ಯಕ್ಷನ್ ತೊಗೊಂಡ್ರೆ ಆಟೋಮೆಟಿಕ್ ಇದು ಕಡಿಮೆ ಆಗುತ್ತೆ. ಮತ್ತು ಇದು ನಮ್ಮ ಬರ್ತ್ ಆ್ಯಂಡ್ ಡೆತ್ತು ಏನು ಪ್ರೊಸೆಸ್ ಇದೆ ಅದನ್ನು ಇನ್ನೂ ನಾವು ಏನೋ ಸ್ಟ್ರೀಮ್ಲೈನ್ ಮಾಡೋಕ್ಕಾಗುತ್ತಾ, ನಾನು ಅದನ್ನೂ ಚೆಕ್ ಮಾಡ್ತೀನಿ. ಆಸ್ತಿಗಾಗಿ ಬದುಕಿರೋ ಸಹೋದರನ ಹೆಸರಲ್ಲೇ ಡೆತ್ ಸರ್ಟಿಫಿಕೇಟ್ ಪಡೆದ ಪಾಪಿಗಳಿಗೆ ಶಿಕ್ಷೆ ಆಗಬೇಕಿದೆ. ಅಷ್ಟೇ ಅಲ್ಲ, ಇದರಲ್ಲಿ ಕೈ ಜೋಡಿಸಿರುವ ಅಧಿಕಾರಿಗಳಿಗೂ ಬಿಸಿ ಮುಟ್ಟಬೇಕಿದೆ. ಭೀಮೇಶ್ ಪೂಜಾರ್, TV9 ರಾಯಚೂರು.